ಅವರಷ್ಟಕ್ಕೆ ಅವ್ರನ್ನ ಮಾತಾಡೋದು ಬಿಡಬೇಕು. ನೀವು ಪ್ರಶ್ನೋತ್ತರ ಎಲ್ಲ ಮಾಡಿದ್ರೆ ಡಿಸ್ಟರ್ಬ್ ಆಗ್ತಾರೆ ಅವರು. ಯಾವ ಪತ್ರಿಕಾಗೋಷ್ಠಿಲೂ ರಾಜ್ಕುಮಾರ್ ಬಹಳ ಅದ್ಭುತವಾಗಿ ಮಾತಾಡಿದ್ದು ನೀವು ಕೇಳಿಲ್ಲ. 2 ಸಿನಿಮಾ ಅಣ್ಣ ಅವರು ಬಹಳ ಇಷ್ಟಪಟ್ಟು ಮಾಡಿಸಿ, ನಾನು ಮಾಡಲೇಬೇಕು ಅಂತ ಇಷ್ಟಪಟ್ಟು ಮಾಡಿದಂಥ ಸಿನಿಮಾ. ಬಹಳ ಮುಖ್ಯವಾಗಿ ಜಿ.ಕೆ. ವೆಂಕಟೇಶ್ ಹೇಳಿದ ಕತೆ. ಜಿ.ಕೆ. ವೆಂಕಟೇಶ್ಗಂತೂ ಧನಾದಿ ಅಪ್ಪಣ್ಣ ಬಹಳ ಪ್ರಿಯವಾಸಿ. ಅವ್ರಿಗೆ ಬಹಳ ಅದ್ಭುತವಾದ ಜೀವನ ಮೌಲ್ಯಗಳು ಗೊತ್ತಿತ್ತು ಅಣ್ಣ. ನಮ್ಮ ಈ ಸೂಪರ್ ಸ್ಟಾರ್ ರಾಜ್ಕುಮಾರ್ ಅವರ ಏನು ಸರಣಿಗೆ ಬಹಳ ಒಳ್ಳೆಯ ರೆಸ್ಪಾನ್ಸ್ ಬರ್ತಾ ಇದೆ. ತುಂಬ ಜನ ಕಮೆಂಟ್ಸ್ ಕೂಡ ಹಾಕ್ತಾ ಇದ್ದಾರೆ. ಅದೇ ರೀತಿಯಾಗಿ ಹಿರಿಯ ಪತ್ರಕರ್ತರಾಗಿರುವಂತಹ ಲಕ್ಷ್ಮಣ ಕೊಡಸೆ ಅವರು ಒಂದು ಮೆಸೇಜನ್ನು ಹಾಕಿದ್ದಾರೆ, ಕಮೆಂಟನ್ನು ಮಾಡಿದ್ದಾರೆ. ಏನಂತ ಹೇಳಿದರೆ, ರಾಜ್ಕುಮಾರ್ ಅವರನ್ನು ನೀವು ಈ ಒಂದು ಸರಣಿ ಕಾರ್ಯಕ್ರಮದಲ್ಲಿ ವಸ್ತುನಿಷ್ಠವಾಗಿ ತೋರಿಸುವಂತಹ ಪ್ರಯತ್ನವನ್ನು ಮಾಡ್ಕೊಂಡು ಬಂದಿದ್ದೀರಿ ಅಂತ ಹೇಳಿ. ಈ ಬಗ್ಗೆ ನೀವೇನು ಹೇಳ್ತೀರಾ ಸರ್? ನನಗೆ ಅದು ಬಹಳ ಖುಷಿ ಆಯಿತು. ಯಾಕಂದರೆ ಲಕ್ಷ್ಮಣ್ ಕೊಡಸೆ ಅವರು ಭಾಳ ಹಿರಿಯ ಪತ್ರಕರ್ತರು, ಪ್ರಜಾವಾಣಿ ಸಾಪ್ತಾಹಿಕವನ್ನು ಬಹಳ ಅದ್ಭುತವಾಗಿ ನಡೆಸಿದಂಥವರು ಮತ್ತು ಸಾಂಸ್ಕೃತಿಕ ದಾಖಲಾತಿಯನ್ನು ಮಾಡಿದವರು. ನರಹಳ್ಳಿ ಅವ್ರ ಬಗ್ಗೆ ಬರೆದಿದ್ದಾರೆ. ಆ ಥರದಲ್ಲಿ ಅವರು ವ್ಯಕ್ತಿ ಚಿತ್ರವನ್ನು ಬಹಳ ಅದ್ಭುತವಾಗಿ ಬರೆಯಬಲ್ಲಂಥವ್ರು. ಅವರಿಗೆ ಅದು ಈ ಸರಣಿ ಇಷ್ಟ ಆಗಿದ್ದು ಬಗ್ಗೆ ನನಗೆ ಬಹಳ ಖುಷಿ ಆಯಿತು. ಒಂದು ನಾನು ಇದನ್ನು ಯಾಕೆ ಮುಖ್ಯ ಅಂತ ಅಂದ್ಕೊಳ್ತೀನಿ ಅಂದರೆ, ಈಗ ರಾಜ್ಕುಮಾರ್ ತುಂಬ ಜನ ನೋಡಿದ್ದಾರೆ. ಸೊ ನಾವು ಅವರ ಒಡನಾಟದಲ್ಲಿ ಇದು ಪತ್ರಕರ್ತರಿದ್ದರು. ಎಂ ಬಿ ಸಿಂಗ್ ಇದ್ದರು, ವಿ ಎನ್ ಸುಬ್ರಾಯರಿದ್ದರು, ಸಿ ಸೀತಾರಾಮ್ ಇದ್ದರು, ಶ್ಯಾಮ್ ಸುಂದರ್ ಕುಲಕರ್ಣಿ ಇದ್ದರು, ಮತ್ತು ಬಹಳ ರಾಜ್ಕುಮಾರ್ಗೆ ನಿಜವಾದ ಒಡನಾಟ ಇದ್ದರು ಪಿ ಜಿ ಶ್ರೀನಿವಾಸ್. ಬಹಳ ಅವರನ್ನು ನಿಕಟವಾಗಿ ಬಲ್ಲಂಥವರು, ಬಹಳ ಅದ್ಭುತವಾದ ಸಂದರ್ಶನಗಳನ್ನು ಮಾಡಿದಂಥವರು. ಆಮೇಲೆ ಅವರ ಆತ್ಮಕಥೆಯನ್ನೇ ಬರೆದ ದತ್ತುರಾಜ್ ಕಥಾನಾಯಕನ ಕತೆ ಬರೆದವರಿದ್ದರು. ಅದರ ನಂತರದಲ್ಲಿ ಬಿ ಗಣಪತಿಯವರು ಬಹಳ ಹತ್ತಿರದ ಒಡನಾಟದಲ್ಲಿ ರಾಜ್ಕುಮಾರ್ ಜೊತೆಗಿದ್ದು ಅವರೊಂದು ಸರಣಿಯನ್ನೇ ಮಾಡಿದ್ರು. ಒಂದು ಕಾಲದಲ್ಲಿ ನಾನು ಅಂದ್ಕೊಂಡಿದ್ದೆ ನನಗೂ ರಾಜ್ಕುಮಾರ್ ಒಡನಾಟ ಇತ್ತು, ಆದರೆ ಇವರಿಗೆಲ್ಲ ಯಾರೆಲ್ಲ ಬರದೇ ಇರಲ್ಲ, ನಾನೇನು ಬರೆಯೋದು ಅಂಥೇಳಿ. ನಂಗೆ ನಿಜವಾಗ್ಲೂ ನಾನು ಕಂಡಿರೋ ರಾಜ್ಕುಮಾರ್ ಬೇರೆ ಥರ ಅಂತ ಅನ್ಸೋಕ್ಕೆ ಶುರು ಮಾಡಿದೆ ನಿಮ್ಮ ಸರಣಿ ಶುರು ಮಾಡಿದಾಗ. ಒಂದು ನನಗೊಂದು ಇದು ಅಡ್ವಾಂಟೇಜ್ ಏನು ಅಂತಂದರೆ, ನಾನು ಸಿನಿಮಾ ಪತ್ರಕರ್ತ ಅಲ್ಲ, ನಮ್ಮದು ಉದ್ಯೋಗ ಏನೇನೋ ಬೇರೆ ಬೇರೆ ಇತ್ತು. ಈಗ ರಾಜ್ಕುಮಾರ್ ಏನೋ ಒಂದು ಹೇಳ್ತಾರೆ, ಅದನ್ನು ನಾನು ಕೂಡಲೇ ಬರಿಬೇಕು, ನಾಳೆ ಬ್ರೇಕಿಂಗ್ ನ್ಯೂಸ್ ಮಾಡಬೇಕು ಅನ್ನೋ ಅನಿವಾರ್ಯತೆ ನನಗೆ ಇರಲಿಲ್ಲ, ಪತ್ರಕರ್ತರಿಗೆ ಇದ್ದಿರಲಿಲ್ಲ. ಆಮೇಲೆ ಎರಡನೇದೇನು ಅಂತಂದರೆ, ರಾಜ್ಕುಮಾರ್ ಸ್ವತಃ ನಾನು ಗಮನಿಸಿದ್ದು ಅವರಷ್ಟಕ್ಕೆ ಅವ್ರನ್ನ ಮಾತಾಡೋದು ಬಿಡಬೇಕು. ನೀವು ಪ್ರಶ್ನೋತ್ತರ ಎಲ್ಲ ಮಾಡಿದ್ರೆ ಡಿಸ್ಟರ್ಬ್ ಆಗ್ತಾರೆ ಅವರು. ಯಾವ ಪತ್ರಿಕಾಗೋಷ್ಠಿಲೂ ರಾಜ್ಕುಮಾರ್ ಬಹಳ ಅದ್ಭುತವಾಗಿ ಮಾತಾಡಿದ್ದು ನೀವು ಕೇಳಿಲ್ಲ. ಅವ್ರು ಹಂಗಲ್ಲ. ಅದು ಒಂದು ಪ್ರಶ್ನೆ ಕೇಳಿದ್ರೆ ನಿಮ್ಮನ್ನು ಬೆರಗಾಗಿಸುವಂಥ ಉತ್ತರ ಹೇಳುವ ವ್ಯಕ್ತಿತ್ವ ಅಲ್ಲ ಅವ್ರದ್ದು. ಅಥವಾ ಬಹಳ ದೊಡ್ಡ ಭಾಷಣಕಾರರಲ್ಲ ರಾಜ್ಕುಮಾರ್. ಅವ್ರ ಪಾಡಿಗೆ ಅವರೇ ಮಾತಾಡ್ತಾ ಹೋದರೆ ಅವ್ರಿಗೊಂದು ಬಹಳ ಇಂಟ್ರೆಸ್ಟಿಂಗ್ ಆದ ಕೆಲವು ವಿಷಯಗಳನ್ನು ಅವ್ರು ಹೇಳೋರು. ನಾವು ಯಾರೂ ಊಹಿಸಲಾರದ ಅಬ್ಸರ್ವೇಷನ್ಗಳು ರಾಜ್ಕುಮಾರ್ಗಿತ್ತು. ನನಗೆ ಈ ಅಂಕಿ ಅಂಶಗಳು ಯಾರು ಬೇಕಾದ್ರೂ ಬರೀತಾರೆ. ಒಂದು ಸಿನಿಮಾದಲ್ಲಿ ಯಾರ್ಯಾರು ಆ್ಯಕ್ಟ್ ಮಾಡಿದ್ರು, ಎಲ್ಲಿ ಶೂಟಿಂಗ್ ಆಯಿತು, ಅಥವಾ ಅದು ಎಷ್ಟು ದಿನ ಓಡ್ತು, ಇದು ಇವತ್ತಿನ ವಿಕಿಪೀಡಿಯಾ ಯುಗದಲ್ಲಿ ಅದು ಭಾಳ ಸುಲಭ. ನಿಮ್ಮ ಬೆರಳ ತುದಿಯಲ್ಲೇ ಈ ಮಾಹಿತಿ ಸಿಗುತ್ತೆ. ಆದರೆ ಅಣ್ಣವರು ಅವರು ಸಿನಿಮಾನ ಹೆಂಗೆ ಪರ್ಸ್ಯೂ, ನಂಗೆ ಅದ್ರ ಬಗ್ಗೆ ಬಹಳ ಕುತೂಹಲ. ನಾನು ಅಣ್ಣವ್ರನ್ನ ಮೊದಲನೇ ಸಲ ಅವ್ರ ಜೊತೆ ಕುತ್ಕೊಳ್ತೀನಿ ಅಂತ ಹೇಳಿದ್ದೆ ಈ ಕಾರಣಕ್ಕೆ, ನಿಮ್ಮ ಸಿನಿಮಾ ಬಗ್ಗೆ ನೀವು ಏನು ಹೇಳ್ತೀರಾ ಅಂತ ಕೇಳಬೇಕು ಅಂತ. ನನಗೆ ಈ ಸರಣಿಯ ಮೂಲಕ ನಂಗೆ ಅದನ್ನು ಮಾಡೋಕ್ಕಾಗ್ತದೆ. ಅವ್ರ ಸಿನಿಮಾ ಬಗ್ಗೆ ಅಣ್ಣವ್ರು ಏನನ್ನ ಹೇಳೋಕ್ಕೆ ಸಾಧ್ಯ, ಪ್ರಯತ್ನ ಪಟ್ಟಿದ್ರು ಅನ್ನೋದನ್ನು ನಂಗೆ ಹುಡ್ಕೋಕ್ಕೆ ಸಾಧ್ಯ ಆಗ್ತಾ ಇದೆ. ಗೊತ್ತಿಲ್ಲ, ಬಹಳ ಜನ ಇವರು ಅಲ್ಲದೇ ಬಹಳ ಜನ ಇದನ್ನು ಪುಸ್ತಕ ರೂಪದಲ್ಲಿ ತರಬೇಕು ಅಂತ ಕೇಳ್ತಾ ಇದ್ದಾರೆ. ಗೊತ್ತಿಲ್ಲ, ನಾನು ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ. ಬಹುಶಃ ನನಗೆ ನನ್ನ ಮನೆ ಏನೋ ಯೋಚನೆ ಮಾಡುವಾಗ ಹಂಗೆ ಅನ್ನಿಸ್ತು, ಅಣ್ಣವ್ರದ್ದೇ ಒಂದು ಮಾತಾಡುವ ಶೈಲಿ ಇದೆ. ಸೊ ನಾವೆಲ್ಲ ಹಾಗೆ ನಾನು ತುಂಬ ಸಲ ಅವಾಗೆಲ್ಲ ನಾವು ತುಂಬ ರೆಕಾರ್ಡ್ ಮಾಡ್ಕೊಂಡಿದ್ದು ಕಮ್ಮಿ, ಕೈಯಲ್ಲಿ ಬರ್ಕೊಂಡಿದ್ದೆ ಜಾಸ್ತಿ. ಬರ್ಕೊಳ್ಳುವಾಗಲೂ ಅಣ್ಣವ್ರ ಸ್ಟೈಲಲ್ಲೇ ಬರ್ಕೊಳ್ಳೋಕೆ ಟ್ರೈ ಮಾಡ್ತಾ ಇದ್ವಿ ನಾವು. ಸೊ ಅವ್ರ ಸ್ಟೈಲಲ್ಲೇ ಒಂದು ಪುಸ್ತಕ ಬರಿಬೋದೇನೋ, ಅಣ್ಣವ್ರು ಹೆಂಗೆ ಮಾತಾಡ್ತಾ ಇದ್ರು ಅದೇ ಸ್ಟೈಲಲ್ಲಿ ಒಂದು ಪುಸ್ತಕ ಬರಿಬೋದೇನೋ ಅಂತ ಗೊತ್ತಿಲ್ಲ. ಮಾಡ್ತೀನೋ ಇಲ್ವೋ ಗೊತ್ತಿಲ್ಲ. ಆದರೆ ಈ ಸರಣಿಯ ಮೂಲಕ ಅಂಥದ್ದೊಂದು ಪ್ರಯತ್ನ ಕೂಡ ಮಾಡ್ತಾ ಇದ್ವಿ. 2 ಸಿನಿಮಾ ಅಣ್ಣ ಅವರು ಬಹಳ ಇಷ್ಟಪಟ್ಟು ಮಾಡಿಸಿ, ನಾನು ಮಾಡಲೇಬೇಕು ಅಂತ ಇಷ್ಟಪಟ್ಟು ಮಾಡಿದಂಥ ಸಿನಿಮಾ. ಒಂದು ಭಕ್ತ ಕುಂಬಾರ, ಇನ್ನೊಂದು ಸನಾದಿ ಅಪ್ಪಣ್ಣ. ಸನಾದಿ ಅಪ್ಪಣ್ಣ ಮೂವಿ ಮಾತನಾಡೋಣ ಅಂತ ಹೇಳಿದ್ರಿ ನೀವು. ಈ ಮೂವಿಯಲ್ಲಿ ಬಾಗಲಕೋಟೆಯ ಶೆಹನಾಯಿ ವಾದಕ ಅಪ್ಪಣ್ಣ ಅವರ ಜೀವನಾಧಾರಿತ ಕಥೆಯನ್ನು ಆಧರಿಸಿ ಮಾಡಿರುವಂತಹ ಸಿನಿಮಾ ಇದು.
ಈ ಸಿನಿಮಾದಲ್ಲಿ ರಾಜ್ಕುಮಾರ್ ಅವರಿಗೆ ಜಯಪ್ರದಾ ಅವರು ನಟಿಯಾಗಿ ಅಭಿನಯಿಸಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿನಯಕ್ಕೆ ಶಹನಾಯಿ ವಾದಕ ಬಿಸ್ಮಿಲ್ಲಾ ಖಾನ್ ಅವರೇ ಶಹನಾಯಿಯನ್ನ ನುಡಿಸಿದ್ದಾರೆ ಈ ಸಿನಿಮಾದಲ್ಲಿ. ಏನಂತಂದ್ರೆ ಇದು ಬಹುಜನರ ಮೇಡಿಕೆ 2ನೇ ಪ್ರದರ್ಶನ ಅಂತೇಳಿ ಈ ಸರಣಿಯಲ್ಲಿ ಸನದಿ ಅಪ್ಪಣ್ಣ ನಾನು ಮಾತಾಡಿದ್ದೀನಿ. ಆದರೆ ಅದು ಬಹುಶಃ ನಾವು ಐತಿಹಾಸಿಕ ಸಿನಿಮಾಗಳು ಮಾತನಾಡುವಾಗ ಸನದಿ ಅಪ್ಪಣ್ಣನ ಸೇರಿಸಿದೆ. ಯಾಕೆಂದರೆ ಸನದಿ ಅಪ್ಪಣ್ಣನ ಬೇರೆ ಬೇರೆ ಪೀಸ್ಗಳಲ್ಲಿ ಮಾತನಾಡಿದ್ದೆ ಅಂತ. ಆದರೆ ಕನ್ಸಿಸ್ಟೆಂಟಾಗಿ ನನಗೆ ಒಂದಿಷ್ಟು ಜನ ಕೇಳ್ತಾ ಇದ್ದಾರೆ, ಸನದಿ ಅಪ್ಪಣ್ಣನ ಮಾತಾಡಿ ಅಂತೇಳಿ ಇದೆ. ನನಗೆ ಸನದಿ ಅಪ್ಪಣ್ಣ ಅಣ್ಣವರು ಹೇಳಿದ ಕತೆ ಇದೆ, ಪಾರ್ವತಮ್ಮ ಹೇಳಿದ ಕತೆ ಇದೆ, ಬಹಳ ಮುಖ್ಯವಾಗಿ GK ವೆಂಕಟೇಶ್ ಹೇಳಿದ ಕತೆ ಇದೆ. GK ವೆಂಕಟೇಶ್ಗಂತೂ ಸನದಿ ಅಪ್ಪಣ್ಣ ಬಹಳ ಪ್ರಿಯವಾಸಿನಿ. ಅವರು ಬಹಳ ಸಲ ಈ ಸಿನಿಮಾಗಳ ಬಗ್ಗೆ ಮಾತಾಡೋರು. 2ನೇ ಕಾರಣಕ್ಕೆ ನಂಗೆ ಮೊನ್ನೆ ಸನದಿ ಅಪ್ಪಣ್ಣ ನನ್ನ ಹಳೆಯ ನೋಟ್ಸ್ ಎಲ್ಲ ಚೆಕ್ ಮಾಡುವಾಗ ನೇಪಾಳದಲ್ಲಿ ಈಗ ಒಂದು ಕ್ರಾಂತಿ ನಡೆದಿದೆಯಲ್ಲ, ಅದು ಈ ಜಂಜಿ ನಿಮ್ಮ ಜನರೇಷನ್ ಅವ್ರನ್ನ ಅರ್ಥ ಮಾಡ್ಕೊಳಕ್ ಆಗ್ತಾ ಇಲ್ಲ, ಅವ್ರಿಗೆ ಏನು ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅಣ್ಣವ್ರು ಬರ್ಕೊಂಡ ನೋಟ್ಸ್ನಲ್ಲಿ ಈ ಜನರೇಷನ್ ಗ್ಯಾಪ್ ಬಗ್ಗೆ ಅಣ್ಣವ್ರು ಮಾತಾಡಿದ್ದಾರೆ. ನನಗೆ ನಾವು ಬಹಳ ಜನ ಅಣ್ಣವ್ರನ್ನ ಈ ನೆಲೆಯಲ್ಲಿ ಅರ್ಥ ಮಾಡ್ಕೊಂಡಿಲ್ಲ. ಅವ್ರಿಗೆ ಬಹಳ ಅದ್ಭುತವಾದ ಜೀವನ ಮೌಲ್ಯಗಳು ಗೊತ್ತಿತ್ತು ಅಣ್ಣವ್ರಿಗೆ. ಜೀವನ ಅವರಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡವ್ರು ಇನ್ಯಾರೋ ಇಲ್ವೇನೋ. ನಂಗೆ ಆ ಮಾತುಗಳಿದೆಯಲ್ಲ, ಅದು ಬಹುಶಃ ನಾನು ಏನಾದ್ರು ದಾಖಲೆ ಮಾಡಿದ್ರೆ ಅಣ್ಣವ್ರು ಈ ಥರದ ಮಾತುಗಳು. ನಂಗೆ ಈ ಸನದಿ ಅಪ್ಪಣ್ಣನ ಬಗ್ಗೆ ಮಾತನಾಡುವಾಗ ಈ ನೇಪಾಳದನ್ನು ಅವ್ರು ಅವಾಗಲೇ ಯೋಚನೆ ಮಾಡಿದ್ರು ಅನ್ನೋದನ್ನ ಇಟ್ಕೊಂಡು ಮಾತಾಡಬೇಕು ಅಂತ ಹೇಳ್ತೀನಿ. ಇನ್ನೊಂದು, ನಾನು ವಾಕಿಂಗ್ ಹೋಗ್ತೀನಿ ಬೆಳಗ್ಗೆ. ಅಲ್ಲೊಬ್ಳು ಹುಡುಗಿ ನರ್ಸಿಂಗ್ ಕಲಿತಾ ಇದ್ದಾಳೆ. ಅವಳು ಒಂದು 18 ವರ್ಷ 18-19 ವರ್ಷ ನರ್ಸಿಂಗ್ ಅದೇ ಏಜಲ್ಲ. ಅವಳು ಕೇರಳದಿಂದ ಬಂದವಳು. ಅವಳು ಕನ್ನಡ ಮಾತೃಭಾಷೆ ಅಲ್ಲ, ಕನ್ನಡ ಇಲ್ಲಿ ಕರ್ನಾಟಕಕ್ಕೆ ಬಂದು ನರ್ಸಿಂಗ್ ಸೇರಿದ ಮೇಲೆ ಕಲ್ತವಳು. ಅವಳು ನಮ್ಮ ಎಪಿಸೋಡ್ಗಳನ್ನು ಬಹಳ ರೆಗ್ಯುಲರ್ ಆಗಿ ನೋಡ್ತಾಳೆ. ಹಾಗೆ ಹಿಂಗೆ ನಂಗೆ ಫೀಡ್ಬ್ಯಾಕ್ ಕೊಡ್ತಾಳೆ. ಅವಳು ಸರ್ ಸನದಿ ಅಪ್ಪಣ್ಣ ಮಾತಾಡಿ ಅಂತ ನನಗೊಂದು 10 ಸಲ ಹೇಳಿ. ನಾನು ಹೇಳಿದೆ, ಅಮ್ಮ ಸನದಿ ಅಪ್ಪಣ್ಣ ಮಾತಾಡಿದ್ದೀನಮ್ಮ ನಾನು ಅಂತಂದೆ. ಆಮೇಲೆ ಅವಳು ಇನ್ನೊಂದ್ಸಲ ವಾಕಿಂಗ್ ನಾನು ವಾಕಿಂಗ್ ಎಂಟ್ರಿ ಆಗುವಾಗ ಅವಳು ಮುಗಿಸ್ಕೊಂಡು ವಾಪಸ್ ಬರ್ತಿದ್ದಾಳೆ. ಬಹುಶಃ ಅವಳದ್ದು ಏನೋ 9 ಗಂಟೆ ಕ್ಲಾಸು ಏನೋ ಇರುತ್ತೆ, 7:30 ಅವಳು ವಾಕಿಂಗ್ ಮುಗಿಸ್ಕೊಂಡು ಹೋಗ್ತಾಳೆ. ನಾನು ತಿಂಗಳಲ್ಲಿ ನಂಗೆ ವಾರದಲ್ಲಿ 4 ದಿನ ಕ್ಲಾಸೇ ಇರುತ್ತೆ, ಹಂಗಾಗಿ 2-3 ದಿನ ವಾಕಿಂಗ್ ಹೋಗೋದು. ಅವಳು ಇಲ್ಲ ಸರ್ ನಾನು ನೋಡಿದೆ ನಿಮ್ಮ ಸನದಿ ಅಪ್ಪಣ್ಣ, ಆದರೆ ಇನ್ನೂ ತುಂಬ ಮಾತಾಡೋದು ಇದೆ ಸರ್ ನೀವು ಅಂತಂದು. ನಂಗೆ ಹೌದಲ್ವಾ ಅಂತಂದ್ರೆ, ನಂಗೆ ಯಾರೋ ಒಬ್ರು ಕನ್ನಡ ಬ್ಯಾಕ್ಗ್ರೌಂಡಲ್ಲಿ ಇಲ್ಲಿ ಕನ್ನಡಿಗರು ರಾಜ್ಕುಮಾರ್ನ ಅಭಿಮಾನ ಪಡೋದು ಬೇರೆ. ಕನ್ನಡ ನಾಡಿನಲ್ಲಿ ಹುಟ್ಟಿದೆ, 18ನೇ ವಯಸ್ಸಿಗೆ ಕರ್ನಾಟಕಕ್ಕೆ ಬಂದು ಇಲ್ಲಿ ಕನ್ನಡ ಕಲಿತು ಅಣ್ಣವ್ರು ಸನದಿ ಅಪ್ಪಣ್ಣದ ಬಗ್ಗೆ ಮಾತಾಡಿ ಅಂತ ಒಬ್ರು ಕೇಳ್ತಾರೆ ಅಲ್ರಿ. ಆ ಸಿನಿಮಾಕ್ಕೆ ಅಂತ ಶಕ್ತಿ ಇರ್ಬೇಕು ಅಲ್ವಾ. ಈ ಸನದಿ ಅಪ್ಪಣ್ಣ ಸಿನಿಮಾ, ಸನದಿ ಅಪ್ಪಣ್ಣ ಅಂತ ಒಬ್ರು ನಿಜವಾಗ್ಲೂ ಇದ್ರು. ಅವರ ಜೀವನವನ್ನ ಆಧರಿಸಿದಂತಹದ್ದು. ಕುಣಿಯಿತು ಗೆಜ್ಜೆ ನಲಿಯಿತು ಹೆಜ್ಜೆ ಅಂತ ಹೇಳಿ ಕೃಷ್ಣಮೂರ್ತಿ ಪುರಾಣಿಕರ ಕಾದಂಬರಿ. ಕರ್ಣಿಯ ಕುಟುಂಬದ ಕಣ್ಣು ಕನ್ನಡದ ಮೊದಲ ವಾಕ್ಚಿತ್ರ ಆಯ್ತಲ್ಲ, ಅದರ ಕಾದಂಬರಿ ಆಧಾರಿತ ಕೃಷ್ಣಮೂರ್ತಿ ಪುರಾಣಿಕರ ಕಾದಂಬರಿಯನ್ನು ಆಧರಿಸಿದಂಥ ಸಿನಿಮಾ. ಇದು ಒಂದ್ಸಲ ಬೀಳಿಗೆಗೆ ಹೋದಾಗ, ಬೀಳಿಗೆಯವರು ಸನದಿ ಅಪ್ಪಣ್ಣ ಬೀಳಿಗೆಗೆ ಹೋದಾಗ ಯಾರೋ ಸನದಿ ಅಪ್ಪಣ್ಣದ ಬಗ್ಗೆ ಅಣ್ಣವ್ರಿಗೆ ಹೇಳಿದ್ದಾರೆ. ಆಮೇಲೆ ಅವರು ಸನದಿ ಅಪ್ಪಣ್ಣನ ಸಮಾಧಿಗೆಲ್ಲ ಹೋಗಿ ಬಂದ ಮೇಲೆ ಉದಯಶಂಕರ್ ಹತ್ರ ಹೇಳಿದ್ರು, ಒಂದು ಏನು ಸನದಿ ಅಪ್ಪಣ್ಣನ ಬಗ್ಗೆ ಒಂದಿಷ್ಟು ಮಾಹಿತಿ ಕಲೆ ಹಾಕಪ್ಪ ನೀನು ಅಂತ ಹೇಳಿ ಅವರು ಕಾದಂಬರಿಯನ್ನು ತಂದು ಕಥೆ ಎಲ್ಲ ಹೇಳಿದ್ಮೇಲೆ, ಪಾರ್ವತಮ್ಮ ಎಲ್ಲ ಕೂತು ಮಾತನಾಡಿದ್ಮೇಲೆ ಅವರು ಪಾರ್ವತಮ್ಮ ಫಸ್ಟ್ ಹೇಳಿದ್ರಂತೆ, ಇದು ನೀವು ಮಾಡೋದಲ್ಲ, ಇದು ಏನೊಂಚೂರು ಫಸ್ಟ್ ಲವ್ ಗಿವ್ ಇರುತ್ತೆ, ಆಮೇಲೆ ಮದುವೆ ಆಗ್ತಾರೆ, ಆಮೇಲೆ ಅವ್ನು ಮುದುಕ ಆಗ್ತಾನೆ, ಇದು ಈಗ ಅಭಿಮಾನಿಗಳು ಒಪ್ಪಲ್ಲ ಅಂತ ಉದಯಶಂಕರು ಅದನ್ನೇ. ಆದರೆ ಅಣ್ಣವರಿಗೆ ಒಂದು ಕಲೆಯನ್ನು ಆರಾಧಿಸಿದ ಕಲೆ. ಒಂದು 2-3 ಇನ್ಸಿಡೆನ್ಸ್ ನಾನು ಬರ್ಕೊಂಡಿದ್ದೀನಿ. ಅಣ್ಣವರಿಗೆ ಸನದಿ ಅಪ್ಪಣ್ಣನ ಬಗ್ಗೆ ಬಹಳ ಇಷ್ಟವಾದ ಇನ್ಸಿಡೆನ್ಸ್. ಈ ಸನದಿ ಅಪ್ಪಣ್ಣನ ಬಗ್ಗೆ ಸಾಮಾನ್ಯಕ್ಕೆ ಎಲ್ಲರಿಗೂ ಗೊತ್ತಿರುತ್ತೆ. ಇದು 1876 ಸನದಿ ಅಪ್ಪಣ್ಣ ಹುಟ್ಟಿದ. 1945 ಅವ್ರು ತೀರ್ಕೊಂಡಿದ್ದು. ಇದಾದ 22 ವರ್ಷದ ಮೇಲೆ 1977 ಸಿನಿಮಾ ಬಂತು.
ಈ ಬಹಳ ದಂತಕಥೆ ಆಗಿರ್ತಾರಲ್ಲ ಅವ್ರ ಕಾಲದಲ್ಲಿ, ಬಹಳ ಸನಾದಿ ಅಪ್ಪಣ್ಣ ಬದುಕಿದ್ದಾಗಲೇ ದಂತಕಥೆ ಆದವರು. ಈ 22 ವರ್ಷಗಳಲ್ಲಿ ಬೇಕಾದಷ್ಟು ದಂತಕಥೆಗಳು ಸನಾದಿ ಅಪ್ಪಣ್ಣನ ಬಗ್ಗೆ ಹುಟ್ಟಿತ್ತು. ಆ್ಯಕ್ಚುಲಿ ಸನಾದಿ ಅಪ್ಪಣ್ಣನ ಹೆಂಡತಿ ಹೆಸರು ಪೀರವ್ವ ಅಂತ ನಿಜವಾದ ಹೆಸರು. ಆಮೇಲೆ ಬಾಬಣ್ಣ ಅವನ ಅಣ್ಣ, ಅವರ ತಂದೆ ಸಾಬಣ್ಣ ಅಂತೇಳಿ. ಅವರು ಓಲಗದವರು, ಸ್ಥಿತಿವಂತರಾಗಿದ್ದರು. ಇದೆಲ್ಲ ನನಗೆ ಅಣ್ಣವ್ರು ಹೇಳಿದ್ವಿ, ಸನಾದಿ ಅಪ್ಪಣ್ಣನ ಕಥೆ ಎಲ್ಲ. ಅವರಿಗೆ ಸರ್ಕಾರದ ಕಡೆಯಿಂದ ಕೂಡ ಉಂಬಳಿ ಬಂದಿತ್ತು, ಅವರು ಶ್ರೀಮಂತರೇ ಆಗಿದ್ದರು. ಸೊ ಇಬ್ಬರು, ಬಾಬಣ್ಣ ಅಪ್ಪಣ್ಣ ಇಬ್ಬರು ಶಹನಾಯಿ ಕಲಿಯೋದಕ್ಕೆ ಪ್ರಯತ್ನ ಪಟ್ಟರು. ಆದರೆ ಅಪ್ಪಣ್ಣ ಅದರಲ್ಲಿ ಬಹಳ ಪ್ರೌಢಿಮೆಯನ್ನು ಮಾಡಿದ. ಮೀರಜ್ಜಲ್ಲಿ ನಡೀತಾ ಇದ್ದ ಉತ್ಸವದಲ್ಲಿ ಸನಾದಿ ಅಪ್ಪಣ್ಣನ ಇದರಿಂದ ಬಹಳ ಪ್ರಸಿದ್ಧನಾದ. ಸನಾದಿ ಅಪ್ಪಣ್ಣ ಮೊದಲು ಕಲ್ತಿದ್ದು ಕರ್ನಾಟಕಿನ, ಆಮೇಲೆ ಹಿಂದೂಸ್ತಾನಿಯಲ್ಲಿ ಕೂಡ ಪರಿಣತಿ ಕಳಿಸಿ, ಆಗ ಕರ್ನಾಟಕ ಮಾತ್ರ ಅಲ್ಲ, ಸಾಂಗ್ಲಿ ಸೊಲ್ಲಾಪುರ ಸಾಮ್ರಾಜ್ಯಗಳ ಬಗ್ಗೆ, ಸ್ವತಂತ್ರಪೂರ್ವದ ಸಾಂಗ್ಲಿ ಸೊಲ್ಲಾಪುರ ಸಾಮ್ರಾಜ್ಯದಲ್ಲಿ ಬಹಳ ಪ್ರಸಿದ್ಧರಾದಂಥವ್ರು. 2 ಇನ್ಸಿಡೆಂಟ್ಸ್ ಅಣ್ಣವರಿಗೆ ಬಹಳ ಪ್ರಿಯವಾದದ್ದು. ಅಪ್ಪಣ್ಣ ಯಾಕೆ ಅಪ್ಪಣ್ಣ ಅವ್ರಿಗೆ ಬಹಳ ಇಷ್ಟವಾಗಿದ್ದ ಅನ್ನೋದು ಈ ಕಾರಣಕ್ಕೆ. ಸೊ ಈ ವಾಹನ ಸೌಕರ್ಯ ಇಲ್ಲಿದ್ದಾಗ, ಆಗೆಲ್ಲ ಎಲ್ಲಿ ವೆಹಿಕಲ್ ಇಳುತ್ತೆ, ಈ ಥರ ಕರ್ಕೊಂಡು ಹೋಗೋರು ಸನಾದಿ ಅಪ್ಪಣ್ಣ ಹತ್ರ ಒಂದು ಕುದುರೆ ಇತ್ತು. ಕುದುರೆ ಮೇಲೆ ಸನಾದಿ ಅಪ್ಪಣ್ಣ ಹೋಗ್ಬಿಟ್ಟು ಕಾರ್ಯಕ್ರಮ ಕೊಟ್ಟು ಬರ್ತಾ ಇದ್ರು. ಕೊಲ್ಲಾಪುರ ಮಹಾರಾಜರು ಒಂದ್ಸಲ ಸನಾದಿ ಅಪ್ಪಣ್ಣನ ಕರೆದಿದ್ರು. ಸನಾದಿ ಅಪ್ಪಣ್ಣ ಅಷ್ಟೊತ್ತಿಗೆ ಆ ಊರಲ್ಲಿ ಒಬ್ಬನು ಶ್ರೀಮಂತ ಇವನಿಗೊಂದು ಉಂಬಳಿ ಕೊಡು. ಉಂಬಳಿ ಅಂತಂದರೆ ಅವ್ರಿಗೆ ಜಮೀನು ಕೊಟ್ಟಿರ್ತಾರೆ, ಕೃಷಿ ಜಮೀನು. ಉಂಬಳಿ ಕೊಟ್ಟಾಗ ಅವರು ನಮ್ಮ ಮನೆಯಲ್ಲಿ ನೀವು ಶಹನಾಯಿ ನುಡಿಸ್ಬೇಕು, ಮಹಾರಾಜರ ಹತ್ರ ಹೋಗಂಗಿಲ್ಲ ಅಂತ ದಬಾಯಿಸಿದ. ಅಂದರೆ ದುಡ್ಡಿದ್ದವರು ದಬಾಯಿಸ್ತಾರಲ್ಲ. ಅಪ್ಪಣ್ಣ ಹೇಳ್ತಾನೆ, ನಾನೇನು ನಿಮ್ಮ ಜಮೀನು ಜೋಬಲ್ಲಿ ಇಟ್ಕೊಂಡಿದ್ದೀನಿ, ತಗೊಂಡೋಗಿ ನಿನ್ನ ಜಮೀನಲ್ಲ, ನಂಗೆ ಸಂಗೀತ ಮುಖ್ಯ, ನೀನು ಜಮೀನಿಗಾಗಿ ನುಡಿಸಲ್ಲ ಅಂತೇಳಿ. ಇದು ಒಂದು. ಇನ್ನೊಂದು ಗುಲಾಂ ಕಾಸಿನ್ ಅಂತ ಹೇಳಿ ಬಹಳ ದೊಡ್ಡ ಕಲಾವಿದ, ಶಹನಾಯಿ ಕಲಾವಿದ. ಎಲ್ಲರನ್ನೂ ಸಂಗೀತದಲ್ಲಿ ಸೋಲಿಸ್ಬಿಟ್ಟು ಅವಮಾನ ಮಾಡ್ತಾ ಇದ್ದ. ಅಪ್ಪಣ್ಣ ಹಂಗೆ ಈ ಸುದ್ದಿ ಇದು ಬಂತು. ಕರವೀರ ಸ್ವಾಮೀಜಿಗಳು ಅಂತ ಅವ್ರ ಊರು ಸ್ವಾಮೀಜಿಗಳು, ಅವ್ರ ಹತ್ರ ಇವನು ಕೇಳಿ ತಬಲಾ ಮತ್ತು ಶಹನಾಯಿ 2ರ ಜುಗಲ್ಬಂದಿಯಲ್ಲಿ ಏನೇನು ಮಾಡಬೇಕು ಅಂತ ಗುರುಗಳ ಹತ್ರ ಕೇಳಿಕೊಂಡು ಮಾಲಿಂಗ್ಪುರದ ಮುದೋಳದ ಗೋರ್ಪಡೆ ಮಹಾರಾಜರ ಎದುರಿಗೆ ಕಾಸಿಂ ಮತ್ತು ಅಪ್ಪಣ್ಣನವರ ಸಂಗೀತ ಕಚೇರಿ ನಡೆದು ಅಪ್ಪಣ್ಣ ಗೆಲ್ತಾನೆ ಈ ಸಂಗೀತ ಕಚೇರಿಯಲ್ಲಿ. ಮಹಾರಾಜರಿಗೆ ಬಹಳ ಸಂತೋಷ ಆಗ್ಬಿಟ್ಟು, ಏನು ಬೇಕಪ್ಪ ನಿಂಗೆ ಅಂತ ಕೇಳ್ತಾನೆ. ಅವಾಗ ಅಪ್ಪಣ್ಣ ಹೇಳ್ತಾನೆ, ಮಹಾಲಿಂಗೇಶ್ವರನ ತೇರು ಹೋಗುತ್ತಲ್ಲ ನಮ್ಮೂರಲ್ಲಿ, ನೀವು ತೆಂಗಿನಕಾಯಿ ಹೊಡೆದ್ಮೇಲೆ ತೇರು ಹೋಗ್ಬೇಕು. ಮಹಾರಾಜರು ಬಂದು ತೆಂಗಿನಕಾಯಿ ಹೊಡೆದ್ಮೇಲೆ ತೇರು ಹೋಗ್ಬೇಕು. ಬೇರೆ ಏನೇನೋ ಕೇಳ್ಬೋದಾಗಿತ್ತು, ಮಹಾರಾಜರೇ ಕೇಳಿದ್ದು. ಸೊ ಇವತ್ತಿಗೂ ಮಹಾಲಿಂಗಪುರದಲ್ಲಿ ಮಹಾರಾಜರ ವಂಶಸ್ಥರು ಬಂದು ತೆಂಗಿನಕಾಯಿ ಹೊಡೆದ್ಮೇಲೆ ತೇರು ಹೋಗುತ್ತೆ. ಇದು ಅಪ್ಪಣ್ಣನ ವ್ಯಕ್ತಿತ್ವ. ಅಣ್ಣವ್ರಿಗೆ ಬಹಳ ಇಷ್ಟವಾದ ಘಟನೆಗಳು ಇದೆರಡು ಕೂಡ. ಆಮೇಲೆ ಸಿನಿಮಾದಲ್ಲಿ ಏನಿದೆಯೋ ಅದು 2 ಮಟ್ಟಿಗೆ ನಿಜ. ಒಂದೇನು ಅಂದರೆ, ಅವನ ಅಕಾಲದಲ್ಲೇ ಅವನ ಹೆಂಡತಿ ತೀರ್ಕೊಳ್ತಾಳೆ, ಮಗ ಸರ್ಕಾರಿ ಉದ್ಯೋಗಕ್ಕೆ ಸೇರಿ ತಂದೆಯನ್ನು ಮಾಡ್ತಾನೆ. ವಾಸ್ತವವಾಗಿ ಅಪ್ಪಣ್ಣ ವಾಹನ ಅಪಘಾತದಲ್ಲಿ ತೀರ್ಕೊಳ್ತಾನೆ. ಸೊ ಸ್ನಾನ ಮಾಡ್ಕೊಂಡು ಬರುವಾಗ ಅದೊಂದು ವೆಹಿಕಲ್ ಡಿಕ್ಕಿ ಹೊಡೆದು, ಲಾರಿ ಅಂತ ಹೇಳ್ತಾರೆ, ಡಿಕ್ಕಿ ಹೊಡೆದು ಸಾಯ್ತಾನೆ. ಸೊ ಇದು 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 ನೈಜ ಕಥೆ, ನಿಜವಾದ ಅಪ್ಪಣ್ಣ ಕಥೆ. ಇದನ್ನು ಕೃಷ್ಣಮೂರ್ತಿ ಪುರಾಣಿಕರು ಮಾಡುವಾಗಲೂ ಬಹಳ ರೊಮ್ಯಾಂಟಿಕ್ ಆಗಿ ಅದು ಬಹಳ ಅವರ ಇದಕ್ಕೆ ಶೈಲಿಯಲ್ಲಿ ಬದಲಾಯಿಸಿ ಮಾಡಿದ್ರು. ಆಮೇಲೆ ಇದಕ್ಕೊಂದು ಸ್ಕ್ರಿಪ್ಟ್ ಎಲ್ಲ ಮಾಡಿದ್ಮೇಲೆ ವಿಕ್ರಮ್ ಶ್ರೀನಿವಾಸ್ ಅಂತ ಹೇಳಿ ಇದರ ಪ್ರೊಡ್ಯೂಸರ್. ವಿಕ್ರಮ್ ಶ್ರೀನಿವಾಸು ಈ ಸಿನಿಮಾನ ಮಾಡ್ತೀನಿ ಅಂಥೇಳಿ ಹೊರಟರು. ಯಾರು ಮಾಡೋದು? ಬಿಸ್ಮಿಲ್ಲಾ ಖಾನ್ ಶಹನಾಯಿ ಮಾಡಿದ್ರೆ ಸಿನಿಮಾ ಮಾಡ್ಬೋದು, ಇಲ್ಲಿದ್ರೆ ಮಾಡೋಕ್ಕಾಗಲ್ಲ. ಸರಿ, ಯಾರನ್ನೋ ಕಳಿಸಿದ್ರು. ಕಾಶಿನಲ್ಲಿ ಬಿಸ್ಮಿಲ್ಲಾ ಖಾನ್ ಇರ್ತಾರೆ ಅವರು. ಅಷ್ಟೊತ್ತಿಗೆ ಮರಾಠಿಲಿ ಒಂದು ಸಿನಿಮಾ ಬಂದಿದ್ದು, ಜಂಜುಟ್ಕಿ ಶಹನಾಯಿ. ಅದರಲ್ಲಿ ಒಂದು ಸ್ವಲ್ಪ ಅವರಿಗೆ ಕೆಟ್ಟ ಅನುಭವ ಆಗಿದ್ದರಿಂದ ನಾನು ನುಡ್ಸಲ್ಲ ನಾನು ಶಹನಾಯಿನ. ಸರಿ, ಅವ್ರಿಲ್ದೇ ಸಿನಿಮಾ ಆಗಲ್ಲ ಅಂಥೇಳಿ ಸರಿ ಬಾಗಲಕೋಟೆನಲ್ಲಿ ಒಬ್ಬರು ಶಹನಾಯಿ ಕಲಾವಿದರನ್ನು ಕಲ್ತ್ಕೊಂಡು ಒಂದಿಷ್ಟು ಟ್ರಯಲ್ ಶೂಟಿಂಗನ್ನು ಟ್ರೈ ಮಾಡಿದ್ರು. ಬಟ್ ಅಣ್ಣವ್ರಾದ್ರು ಇಲ್ಲ ಬೇಡ ಹಿಂಗೆಲ್ಲ, ನಂಗೆ ಅದು ಅಂದರೆ ಅಪ್ಪಣ್ಣಂಗೆ ಒಂದು ದೊಡ್ಡ ಕಲಾವಿದ ಅಂತ ಒಂದು ಕಲ್ಪನೆ ಇದೆ, ಅದನ್ನು ನಾವು ಬ್ರೇಕ್ ಮಾಡೋದು ಬೇಡ. ಸೊ ಬಿಸ್ಮಿಲ್ಲಾ ಖಾನೇ ಬರಲಿ ಅಂತ. ಸರಿ, ವಿಕ್ರಮ್ ಶ್ರೀನಿವಾಸು ಕಾಶಿಗೆ ಹೋದರೆ ಇವರು
ಬಿಸ್ಮಿಲ್ಲಾ ಖಾನು ಪ್ರತಿ ದಿವಸ ಕೂಡ ಕಾಶಿ ವಿಶ್ವನಾಥ್ ದೇವಸ್ಥಾನದ ಮುಂದೆ ಬಂದು ಶಹನಾಯಿಯನ್ನು ಊದ್ಬಿಟ್ಟು ಅವರು ಮಂಗಳಾರತಿ ಹೊತ್ತಿಗೆ ಅವರು ಬಂದು ಊದ್ಬಿಟ್ಟು ವಾಪಸ್ಸು. ಇವ್ರು ಕರೆಕ್ಟ್ ಮಂಗಳಾರತಿ ಹೊತ್ತಿಗೆ ವಿಕ್ರಮ್ ಶ್ರೀನಿವಾಸ್ ಅಲ್ಲೋ ಕೂತ್ಕೊಳ್ಳೋದು ವಿಶ್ವನಾಥ್. ಹೋಗಿ ಬಿಸ್ಮಿಲ್ಲಾ ಖಾನು ಶಹನಾಯಿ ಎಲ್ಲ ನುಡಿಸಿ ಎದ್ದು ಬರ್ಬೇಕಾದ್ರೆ ಅವ್ರ ಕಾಲಿಗೆ ಉದ್ದಕ್ಕೆ ನಮಸ್ಕಾರ ಮಾಡಿ ನಮ್ಮ ಸಿನಿಮಾಗೆ ಬಂದು ಶಹನಾಯಿ ನುಡಿಸಿ ಅವ್ರು ಬರಲ್ಲಪ್ಪ ಅಂತ ಹೇಳೋದು. 8 ದಿನ ಹಿಂಗೆ 8 ದಿನ ಕಾಶಿನಲ್ಲೇ. ಸರಿ 8ನೇ ದಿನ ನೋಡ್ಬಿಟ್ಟು ಅಲ್ಲಪ್ಪ ಯಾಕೆ ಇಷ್ಟು ಒತ್ತಾಯ ಮಾಡ್ತಾ ಇದೆಯಾ ಹಿಂಗೆ. ಬಿಸ್ಮಿಲ್ಲಾ ಖಾನ್ ಸಹಜವಾಗಿ ರಾಜ್ಕುಮಾರ್ ಅಂದರೆ ಯಾರು ಏನು ಅಂತ ಗೊತ್ತಿಲ್ಲ. ಇಲ್ಲ ಇದು ನಿಜವಾಗ್ಲೂ ನಿಮ್ಮ ಸಂಗೀತಕ್ಕೆ ಅನ್ಯಾಯ ಆಗಲ್ಲ, ಆ ಥರದಲ್ಲಿ ಮಾಡ್ತೀವಿ. ಸರಿಯಪ್ಪ ಬರ್ತೀನಿ ಹೋಗು ಅಂತ ಹೇಳ್ಬಿಟ್ಟು ಬಿಸ್ಮಿಲ್ಲಾ ಖಾನ್, ನಾನು ಒಬ್ಬನೇ ಬರಲ್ಲ, ನನ್ನ ತಂಡ ಇದೆ, ತಂಡ 8 ಜನ ಇದ್ವು ನಾವು, 8 ಜನ ಬರ್ತೀವಿ. ಸರಿ ಇವತ್ತೇ ಮಧ್ಯಾಹ್ನ ಫ್ಲೈಟ್ ನಾನು ಬುಕ್ ಮಾಡ್ತೀನಿ, 8 ಜನ ಬಂದ್ಬಿಡಿ. ನಾವು ವಿಮಾನದಾಗೆಲ್ಲ ಬರೋರಲ್ಲ, ನಾವು ಟ್ರೈನಾಗ ಬರ್ತೀವಿ ನಾವು. ಸರಿ ಟ್ರೈನ್ ಬುಕ್ ಮಾಡಿಕೊಂಡು ಬಿಸ್ಮಿಲ್ಲಾ ಖಾನ್ ಕರ್ಕೊಂಡು ಬಂದ ಮೇಲೆ ಜಿ ಕೆ ವೆಂಕಟೇಶ್ ಸಂಗೀತ ನಿರ್ದೇಶಕ.